ಹಾಯ್ ಫ್ರೆಂಡ್ಸ್, ನಾನಿವತ್ತು ರೊಮ್ಯಾಂಟಿಕ್ ಇಂಟ್ರೆಸ್ಟಿಂಗ್ ಆಗಿರೋ ಡ್ರಾಮಾನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಡ್ರಾಮಾದ ಮೊದಲಿಗೆ ಮೇನ್ ಲೀಡ್ ಲೂಸಾನ ತೋರಿಸ್ತೀವಿ. ಇವರು ಸೋಲೋ ಟ್ರಿಪ್ಪಿಗೆ ಬಂದಿರ್ತಾರೆ. ಅವ್ರ ಅಸಿಸ್ಟೆಂಟ್ ಕಾಲ್ ಮಾಡಿ ಹೇಳ್ತಾರೆ, ನಾಳೆ ಹಾಸ್ಪಿಟಲ್ಗೆ ಬೇಗ ಬರಬೇಕು, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಇದರಿಂದ ನಮಗೆ ಗೊತ್ತಾಗುತ್ತೆ ಲೂಸಾ ಆಂಜಿನ್ ಹಾಸ್ಪಿಟಲ್ನ ಪ್ರೆಸಿಡೆಂಟ್. ಆಗ ಲೂಸಾ ಹೇಳ್ತಾರೆ, ನಾಳೆ ಟೈಮಿಗೆ ಕರೆಕ್ಟ್ ಆಗಿ ಬರ್ತೀನಿ. ಅಷ್ಟರಲ್ಲಿ ನೆಟ್ವರ್ಕ್ ಇಶ್ಯೂಸ್ ಇಂದ ಕಾಲು ಡಿಸ್ಕನೆಕ್ಟ್ ಆಗುತ್ತೆ. ಅದೇ ಸಮಯದಲ್ಲಿ ಒಂದು ಹಾಡು ಕೂಗ್ತಾ ಇರೋ ಸೌಂಡ್ ಕೇಳಿಸುತ್ತೆ. ಅದನ್ನ ಹುಡುಕ್ತಾ ಬರ್ತಾರೆ. ಹಾಡಿಗೆ ಸ್ವಲ್ಪ ಏಟಾಗುತ್ತೆ, ಅದನ್ನ ಕಾಪಾಡ್ತಾನೆ. ಈಗ ಈ ಡ್ರಾಮಾದ ಫಿಮೇಲ್ ಲೀಡ್ ನ ನೋಡ್ತೀವಿ. ಇವ್ರ ಹೆಸರು ಶೀಲಾನ್. ಒಂದು ಹಳ್ಳಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಿರ್ತಾರೆ. ಒಬ್ಬ ವಯಸ್ಸಾದ ವ್ಯಕ್ತಿಗೆ ಟ್ರೀಟ್ಮೆಂಟ್ ಮಾಡ್ತಾ ಹೇಳ್ತಾರೆ, ಡ್ರಿಂಕ್ಸ್ ಎಲ್ಲ ಮಾಡೋ ಹಾಗಿಲ್ಲ ಅಂತ. ಆಗ ಆ ವ್ಯಕ್ತಿ ಹೇಳ್ತಾರೆ, ನಮ್ಮ ಹಳ್ಳಿಗೆ ಡ್ರಿಂಕ್ಸ್ ನ ಸೇಲ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅವರು ಈ ಡ್ರಿಂಕ್ ನ ಎಲ್ರಿಗೂ ಕೂಡ ಸೇಲ್ ಮಾಡಿದ್ದಾರೆ. ಆ ಡ್ರಿಂಕ್ ನ ಆ ವಯಸ್ಸಾದ ವ್ಯಕ್ತಿ ಕೂಡ ಪರ್ಚೇಸ್ ಮಾಡಿರ್ತಾರೆ. ಅದನ್ನ ತಗೊಂಡ್ ಬಂದು ಕ್ಲಿನಿಕ್ ನ ಡೈರೆಕ್ಟರ್ ಗೆ ಕೊಡ್ತಾರೆ. ಇಲ್ಲಿ ಇಬ್ರು ಓಲ್ಡ್ ಕಪಲ್ ಇರ್ತಾರೆ. ಅವರು ಕೂಡ ಡಾಕ್ಟರ್ ಆಗಿರ್ತಾರೆ. ಶೀಲಾನ್ ಡೈರೆಕ್ಟರ್ ಗೆ ಡ್ರಿಂಕ್ಸ್ ಮಾಡೋದು ಬೇಡ ಅಂತ ಹೇಳ್ತಾರೆ. ಆದ್ರೆ ಡೈರೆಕ್ಟರ್ ಅವ್ರ ವೈಫ್ ಜೊತೆ ಚೆಸ್ ಆಡೋದ್ರಲ್ಲಿ ಬ್ಯುಸಿ ಆಗಿರ್ತಾರೆ. ಅಷ್ಟರಲ್ಲಿ ಶೀಲಾನ್ಗೆ ಅವ್ರ ಅಮ್ಮನಿಂದ ಕಾಲ್ ಬರುತ್ತೆ. ಇಲ್ಲಿ ತುಂಬಾ ನೆಟ್ವರ್ಕ್ ಪ್ರಾಬ್ಲಮ್ ಇರೋದ್ರಿಂದ ಫೋನ್ ಅಲ್ಲಿ ಮಾತಾಡೋದಕ್ಕೆ ಹೊರಗಡೆ ಬರ್ತಾರೆ. ಅವ್ರ ಅಮ್ಮಂಗೆ ಶೀಲಾನ್ ಬಗ್ಗೆ ತುಂಬಾನೇ ಚಿಂತೆ ಇರುತ್ತೆ. ಶೀಲಾನ್ ಅವ್ರ ಅಮ್ಮಂಗೆ ಸುಳ್ಳು ಹೇಳ್ತಾಳೆ, ಇಲ್ಲಿ ದೊಡ್ಡ ಹಾಸ್ಪಿಟಲ್ ಇದೆ, ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಇಲ್ಲಿನ ವಾತಾವರಣ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಇಲ್ಲಿ ಅವಳು ಹೇಳಿದ್ದೆಲ್ಲ ಉಲ್ಟಾ ಆಗ್ತಿರುತ್ತೆ. ಆಗ ಅವ್ರ ಅಮ್ಮ ಸ್ವಲ್ಪ ದಿವಸ ರಜೆ ತಗೊಂಡು ಮನೆಗೆ ಬರೋದಕ್ಕೆ ಹೇಳ್ತಾರೆ. ಯಾಕಂದ್ರೆ ತುಂಬಾ ದಿವಸದಿಂದ ಶೀಲಾನ್ ಮನೆಗೆ ಹೋಗಿರಲ್ಲ. ಆಗ ಶೀಲಾನ್ ಅವ್ರ ಅಮ್ಮಂಗೆ ಒಂದು ಸುಳ್ಳು ಹೇಳ್ತಾಳೆ, ಅವಳ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಟೆನ್ಷನ್ ಮಾಡ್ಕೋಬಾರ್ದು ಅಂತ, ನನಗೆ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ. ಆಗ ಅವ್ರ ಅಮ್ಮ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನೀನ್ ಬಾಯ್ ಫ್ರೆಂಡ್ ಕೂಡ ಜೊತೆಲಿ ಮನೆ ಕರ್ಕೊಂಡ್ ಬಾ. ಶೀಲಾನ್ ಮಾತಾಡ್ಬೇಕು ಅನ್ನಷ್ಟರಲ್ಲಿ ಕಾಲು ಕಟ್ ಆಗುತ್ತೆ. ಮಳೆ ಕೂಡ ಶುರುವಾಗುತ್ತೆ. ಶೀಲಾನ್ ಹಾಡುಗಳನ್ನ ಚೆಕ್ ಮಾಡೋದಿಕ್ಕೆ ಅಂತ ಬರ್ತಾಳೆ. ಆದ್ರೆ ಅಲ್ಲಿ ಒಂದು ಹಾಡು ಮಿಸ್ ಆಗಿರುತ್ತೆ. ಅದನ್ನ ಹುಡುಕ್ತಾ ಬರ್ತಾಳೆ. ಮತ್ತೊಂದ್ ಕಡೆ ಲೂಸಾ ಕಾರಲ್ಲಿ ಬರ್ತಿರ್ಬೇಕಾದ್ರೆ ಜೋರಾಗಿ ಮಳೆ ಬರ್ತಿರೋದ್ರಿಂದ ಕಾರು ಕೂಡ ಕೆಟ್ಟೋಗುತ್ತೆ. ದಾರಿಲಿ ಅಡ್ಡ ಒಂದು ಕಲ್ ಕೂಡ ಬಿದ್ದಿರುತ್ತೆ. ಸಾರಿ, ಇದನ್ನ ಆಡು ಅಂತ ಹೇಳಿದ್ದೆ, ಇದು ಕುರಿಮರಿ. ಕಾರ್ ಡೋರು ಕೂಡ ಲಾಕ್ ಆಗಿರುತ್ತೆ. ಲೂಸಾ ಗ್ಲಾಸ್ ಅನ್ನ ಹೊಡಿತಾ ಡೋರ್ನ ಓಪನ್ ಮಾಡ್ಕೊಂಡು ಕುರಿಮರಿನ ಇಟ್ಕೊಂಡು ಯಾರಾದ್ರೂ ಹೆಲ್ಪ್ ಮಾಡಿ ಅಂತ ಹೇಳಿ ಕೂಗ್ತಾ ಇರ್ತಾನೆ. ಗ್ಲಾಸ್ ಅನ್ನ ಹೊಡೆದಿರೋದ್ರಿಂದ ಲೂಸಾಗೂ ಏಟಾಗಿರುತ್ತೆ. ಆಗ್ಲೇ ತುಂಬಾನೇ ಕತ್ಲೆ ಆಗಿರುತ್ತೆ. ಮತ್ತೊಂದ್ ಕಡೆ ಶೀಲಾನ್ ಆ ಕುರಿಮರಿನ ಹುಡುಕ್ತಾ ಇರ್ತಾಳೆ. ಪಕ್ಕದಲ್ಲೇ ಕುರಿಮರಿ ಕೂಗ್ತಿರೋ ಸೌಂಡ್ ಕೇಳಿಸುತ್ತೆ. ಅದನ್ನ ಹುಡುಕ್ತಾ ಬರ್ತಿರ್ಬೇಕಾದ್ರೆ ಎದುರುಗಡೆ ಒಬ್ಬ ವ್ಯಕ್ತಿ ಇರ್ತಾನೆ. ಟಾರ್ಚ್ ನ ಬಿಟ್ಟು ನೋಡ್ತಾಳೆ. ಅದು ಬೇರೆ ಯಾರು ಅಲ್ಲ, ಲೂಸ್ ಆಗಿರ್ತಾನೆ. ನೆಕ್ಸ್ಟ್ ಸೀನಲ್ಲಿ ಅವರಿಬ್ರು ಹಾಸ್ಪಿಟಲ್ ನಲ್ಲಿ ಇರ್ತಾರೆ. ಶೀಲಾನ್ ಅವನನ್ನ ಕುರಿಮರಿ ಕಳ್ಳ ಅನ್ಕೊಂಡಿರ್ತಾಳೆ. ಮೊದ್ಲು ಅವನಿಗೆ ಟ್ರೀಟ್ಮೆಂಟ್ ಮಾಡಿ ಕೇಳ್ತಾಳೆ, ಆ ಕುರಿಮರಿನ ಇಟ್ಕೊಂಡು ಎಲ್ಲೋಗ್ತಿದ್ದೆ. ಆಗ ಲೂಸಾ ಹೇಳ್ತಾನೆ, ನಿನಗೆ ನಾನು ಕಳ್ಳ ಅನ್ನೋ ರೀತಿ ಕಾಣಿಸ್ತಾ ಇದ್ದೀನ? ಆ ಕುರಿಮರಿಗಿಂತ ನಾನ್ ಹಾಕೊಂಡಿರೋ ಬಟ್ಟೆನೆ ಕಾಸ್ಟ್ಲಿ ಇದೆ. ಆ ಕುರಿಮರಿಗೆ ಏಟಾಗಿತ್ತು, ನಾನು ಅದನ್ನ ಕಾಪಾಡ್ದೆ. ಅಷ್ಟರಲ್ಲಿ ಅವನ್ ಕಾಲಲ್ಲಿ ನೋವು ಶುರುವಾಗುತ್ತೆ. ಆಂಬುಲೆನ್ಸ್ ನ ಕರೆಯೋದಿಕ್ಕೆ ಹೇಳ್ತಾನೆ. ಆಗ ಶೀಲಾನ್ ಹೇಳ್ತಾಳೆ, ಇಲ್ಲಿ ತುಂಬಾ ಮಳೆ ಬರ್ತಿದೆ, ಜೋರಾಗಿ ಗಾಳಿ ಬೀಸ್ತಿರೋದ್ರಿಂದ ನೆಟ್ವರ್ಕ್ ಕೂಡ ಪ್ರಾಬ್ಲಮ್ ಆಗಿದೆ, ಬೇರೆ ಹಾಸ್ಪಿಟಲ್ ನ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಆಗೋದಿಲ್ಲ. ಆಗ ಲೂಸಾ ಕೇಳ್ತಾನೆ, ನನ್ನ ಕಾಲಲ್ಲಿ ತುಂಬಾನೇ ನೋವಾಗ್ತಿದೆ, ಮೊದ್ಲು ಸ್ಕ್ಯಾನ್ ಮಾಡಿ. ಆಗ ಶೀಲಾನ್ ಹೇಳ್ತಾಳೆ, ಈ ಹಾಸ್ಪಿಟಲ್ ನಲ್ಲಿ ಸ್ಕ್ಯಾನ್ ಮಾಡೋದಕ್ಕೆ ಯಾವುದೇ ವ್ಯವಸ್ಥೆ ಇಲ್ಲ, ತುಂಬಾ ನೋವಾದ್ರೆ ಬೇರೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿ ಲೂಸಾನ ಚೆಕ್ ಮಾಡೋದಕ್ಕೆ ಓಲ್ಡ್ ಕಪಲ್ ಇರ್ತಾರಲ್ವಾ, ಅವರು ಕೂಡ ಡಾಕ್ಟರ್ ಆಗಿರ್ತಾರೆ. ಅವ್ರನ್ನ ಕರೆಯೋದಿಕ್ಕೆ ಹೋಗ್ತಾರೆ. ಆಗ ಅಲ್ಲಿಗೆ ಓಲ್ಡ್ ಕಪಲ್ ಬಂದು ಲೂಸಾ ಕಾಲನ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ಅವನು ಹೇಳ್ತಾನೆ, ನನ್ನ ಕಾಲ್ಗೆ ಟ್ರೀಟ್ಮೆಂಟ್ ಕೊಡೋದು ಬೇಡ ಅಂತ. ಆದ್ರೆ ಆ ಓಲ್ಡ್ ಲೇಡಿ ಅವನ ಕಾಲನ್ನ ಬೇಗನೆ ಸರಿ ಮಾಡ್ತಾರೆ. ಅವರು ತುಂಬಾನೇ ಎಕ್ಸ್ಪರ್ಟ್ ಇರ್ತಾರೆ. ಅವನ ಕಾಲನ್ನ ಸರಿ ಮಾಡಿದ್ದಕ್ಕೆ ಲೂಸಾ ಅವರಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಆಗ ಶೀಲಾನ್ ಟ್ರೀಟ್ಮೆಂಟ್ ಮಾಡೋದಕ್ಕೆ ಫೀಸ್ ಕೇಳ್ತಾಳೆ. ಆಗ ಲೂಸಾ ಹೇಳ್ತಾನೆ, ನನ್ನ ಕಾರಲ್ಲಿ ಫೋನು ಪರ್ಸು ಅಲ್ಲೇ ಬಿಟ್ಟು ಬಂದಿದ್ದೀನಿ, ಬೆಳಿಗ್ಗೆ ಕೊಡ್ತೀನಿ, ಅಷ್ಟರಲ್ಲಿ ಕರೆಂಟ್ ಕೂಡ ಹೋಗುತ್ತೆ. ಆಗ ಆ ಓಲ್ಡ್ ಕಪಲ್ ಹೇಳ್ತಾರೆ, ಇವತ್ತು ಇಲ್ಲೇ ಇದ್ದು ಬೆಳಿಗ್ಗೆಗೆ ಹೋಗು ಅಂತ. ಆದ್ರೆ ಶೀಲಾನ್ ಮಾತ್ರ ಅದಕ್ಕೆ ಒಪ್ಕೋತಾ ಇರಲ್ಲ. ಆಗ ಲೂಸಾ ಆ ಓಲ್ಡ್ ಕಪಲ್ಗೆ ಥ್ಯಾಂಕ್ಸ್ ಹೇಳ್ತಾ ಹೇಳ್ತಾನೆ, ನಿಮ್ ಕ್ಲಿನಿಕ್ ಅಲ್ಲಿ ಸ್ಕ್ಯಾನಿಂಗ್ ಗೆ ಬೇಕಾಗಿರೋ ವ್ಯವಸ್ಥೆನೆಲ್ಲ ನಾನ್ ಮಾಡ್ಕೊಡ್ತೀನಿ. ಆದ್ರೆ ಶೀಲಾನ್ ಮಾತ್ರ ಅವನನ್ನ ಕುರಿಮರಿ ಕಳ್ಳ ಅಂತಲೇ ತಿಳ್ಕೊಂಡು ದೊಡ್ಡ ದೊಡ್ಡದಾಗಿ
ಆಗಿ ಮಾತಾಡ್ಬೇಡ, ಸುಮ್ಮನೆ ನಿಂತ್ಕೊ ಅಂತ ಹೇಳ್ತಾನೆ. ಆದ್ರೆ ಆ ಓಲ್ಡ್ ಕಪಲ್ ಮಾತ್ರ ಅವ್ನ ಮಾತು ಕೇಳಿ ತುಂಬಾನೇ ಖುಷಿಯಾಗಿರ್ತಾರೆ. ಲೂಸಾಗೆ ಹೇಳ್ತಾರೆ, ಹೋಗಿ ಫ್ರೆಶ್ ಅಪ್ ಆಗ್ಬಾ, ಎಲ್ರಿಗೂ ಊಟನ ಪ್ರಿಪೇರ್ ಮಾಡ್ತೀವಿ ಅಂತ. ಸ್ವಲ್ಪ ಸಮಯ ಆದ್ಮೇಲೆ ಶೀಲಾನ್ ಟೇಬಲ್ ಹತ್ರ ಕೂತಿರ್ತಾಳೆ. ಅಲ್ಲಿಗೆ ಡೈರೆಕ್ಟರ್ ಕೂಡ ಬರ್ತಾರೆ. ಅವಳಿಗೆ ಗೊತ್ತಾಗಿರುತ್ತೆ ಜೋರಾಗಿ ಗಾಳಿ ಬೀಸಿ ಮಳೆ ಆಗಿರೋದ್ರಿಂದ ಲೈಟ್ ಕಂಬ ಟವರ್ ಎಲ್ಲ ಬಿದ್ದೋಗಿದೆ ಅಂತ. ಶೀಲಾನ್ಗೆ ಲೂಸಾ ಮೇಲೆ ಡೌಟ್ ಇರುತ್ತೆ. ಆ ವೈನನ್ನ ಸೇಲ್ ಮಾಡಿರೋದು ಅವನೇ ಅಂತ. ಅದನ್ನ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಿರ್ತಾಳೆ. ಆಗ ಅವರಿಗೆ ಒಂದು ನೋಟಿಸ್ ಬಂದಿರೋ ವಿಷಯ ಗೊತ್ತಾಗುತ್ತೆ. ಹೊರ್ಗಡೆ ಬಂದು ನೋಡ್ತಾರೆ, ಅದರಲ್ಲಿ ಬರ್ದಿರುತ್ತೆ, ಒಬ್ಬ ಅನಾಮಿಕ ವ್ಯಕ್ತಿ ಇಂಪಾರ್ಟೆಂಟ್ ವೈನನ್ನ ಬಚ್ಚಿಟ್ಟು ನಕಲಿ ವೈನನ್ನ ಸೇಲ್ ಮಾಡ್ತಿದ್ದಾರೆ. ಶೀಲಾನ್ಗೆ ಆ ನಕಲಿ ವ್ಯಕ್ತಿ ಲೂಸಾನೇ ಇರ್ಬೇಕು ಅಂತ ಮತ್ತಷ್ಟು ಅನುಮಾನ ಬರುತ್ತೆ. ನೆಕ್ಸ್ಟ್ ಸೀನಲ್ಲಿ ಲೂಸಾನ ಕರ್ಕೊಂಡು ಬಂದು ವಾಶ್ರೂಮ್ ನ ತೋರಿಸ್ತಾಳೆ. ಅವನ್ಗೆ ಹೇಳ್ತಾಳೆ, ಇಲ್ಲಿ ಜಾಸ್ತಿ ಬಿಸಿನೀರ್ನ ಉಪಯೋಗಿಸ್ಬೇಡ ಅಂತ. ಇದಾದ್ಮೇಲೆ ಲೂಸಾ ಡೈನಿಂಗ್ ಟೇಬಲ್ ಹತ್ರ ಬಂದು ಕೂತ್ಕೋತಾನೆ. ಊಟಕ್ಕಿಂತ ಮೊದಲು ಚಾಪ್ ಸ್ಟಿಕ್ ನ ಟಿಶ್ಯೂ ಪೇಪರ್ ಇಂದ ಒರೆಸ್ಕೊಂತಾನೆ. ಅದನ್ನ ನೋಡಿ ಶೀಲಾನ್ಗೆ ತುಂಬಾನೇ ಕೋಪ ಬರುತ್ತೆ. ಲೂಸಾ ಚಿಕನ್ ಪೀಸ್ ನ ತಗೊಂಡು ತಿನ್ನೋದಿಕ್ಕೆ ಅಂತ ಹೋಗ್ತಾನೆ. ಆಗ ಶೀಲಾನ್ ಅವನನ್ನ ತಡಿತಾ ಹೇಳ್ತಾಳೆ, ಒಂದು ಕೋಳಿ 300 ರೂಪಾಯಿ. ಆಗ ಲೂಸಾ ಒಂದ್ ಚಿಕನ್ ಪೀಸನ್ನ ತಗೊಂಡು ಹೇಳ್ತಾರೆ, ನಾನು ಆ 300 ರೂಪಾಯಿನ ಪೇ ಮಾಡ್ತೀನಿ. ಆಗ ಶೀಲಾನ್ ಹೇಳ್ತಾಳೆ, ಮೊದ್ಲು ನನಗೆ ಅಮೌಂಟನ್ನ ಪೇ ಮಾಡು. ಆಗ ಲೂಸಾ ಹೇಳ್ತಾನೆ, ನಾನು ಆಗ್ಲೇ ಹೇಳಿದ್ನಲ್ವಾ, ನನ್ ಪರ್ಸು ಫೋನುನೆಲ್ಲ ಕಾರಲ್ಲೇ ಬಿಟ್ಟು ಬಂದಿದ್ದೀನಿ, ಬೆಳಿಗ್ಗೆಗೆ ಕೊಡ್ತೀನಿ ಪ್ರಾಮಿಸ್. ಆಗ ಶೀಲಾನ್ ಒಳಗಡೆ ಹೋಗಿ ಒಂದ್ ನೋಟ್ ಬುಕ್ ನ ತಗೊಂಡ್ ಬಂದು ಅವನು ಎಷ್ಟು ಚಿಕನ್ ಪೀಸನ್ನ ತಿಂದಿದ್ದಾನೆ ಅಂತ ಹೇಳಿ ಬರ್ಕೊಂಡು ಅದ್ರ ಮೇಲೆ ಸೈನ್ ಮಾಡೋದಿಕ್ಕೆ ಹೇಳ್ತಾಳೆ. ಆಗ ಲೂಸಾ ಅದಕ್ಕೆ ಸೈನ್ ಮಾಡ್ತಾ ಕೇಳ್ತಾನೆ, ನಾನು ಎಲ್ಲಿ ಮಲ್ಕೊಳ್ಳೋದು. ಆಗ ಶೀಲಾ ಅವನನ್ನ ಪೇಷಂಟ್ ರೂಮ್ಗೆ ಕರ್ಕೊಂಡು ಬಂದು ಹೇಳ್ತಾಳೆ, ನೀನು ಇಲ್ಲೇ ಮಲ್ಕೋಬೇಕು, ಇಲ್ಲಿ ತುಂಬಾನೇ ಸೊಳ್ಳೆ ಇರುತ್ತೆ, ಹಾಗೆ ಹುಳ ಕೂಡ ಇರುತ್ತೆ, ಹುಷಾರಾಗಿ ಮಲ್ಕೋಬೇಕು, ನಿನ್ ಬಟ್ಟೆ ಮೇಲೆ ಒಂದು ಹುಳ ಇದೆ ನೋಡು. ಲೂಸಾ ಆ ಹುಳನ ನೋಡ್ತಿದ್ದಾಗೆ ಭಯ ಪಡ್ತಾ ಚೇರ್ ಮೇಲೆ ಹತ್ತು ನಿಂತ್ಕೋತಾನೆ. ಅವನು ಭಯ ಪಡ್ತಿರೋದನ್ನ ನೋಡ್ತಾ ಶೀಲಾನ್ ಅವನಿಗೆ ಮತ್ತಷ್ಟು ಭಯ ಪಡಿಸೋದಿಕ್ಕೆ ಹೇಳ್ತಾಳೆ, ಇಲ್ಲಿ ಇನ್ನು ದೊಡ್ಡ ದೊಡ್ಡ ಹುಳ ಬರುತ್ತೆ, ಅದು ಕಿವಿ ಒಳಗಡೆ ಹೋಗುತ್ತೆ, ಅದಕ್ಕೆ ಸ್ವಲ್ಪ ಹುಷಾರಾಗಿರುವಂತ ಹೇಳಿ ಅವಳ ರೂಮ್ಗೆ ಹೊರಟೋಗ್ತಾಳೆ. ಅವಳು ಡೋರನ್ನ ಕ್ಲೋಸ್ ಮಾಡೋಷ್ಟರಲ್ಲಿ ಲೂಸಾ ಅಲ್ಲಿಗೆ ಬರ್ತಾನೆ. ಅವಳನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಾನೆ, ನನಗೆ ಅಲ್ಲಿ ಮಲ್ಕೊಳ್ಳೋದಿಕ್ಕೆ ಭಯ ಆಗುತ್ತೆ, ನಾನು ಕೂಡ ಇಲ್ಲೇ ಮಲ್ಕೋತೀನಿ, ನಾನಿಲ್ಲಿ ಮಲ್ಕೊಳ್ಳೋದಿಕ್ಕೆ ನಿನಗೆ ಅಮೌಂಟನ್ನ ಪೇ ಮಾಡ್ತೀನಿ. ಆಗ ಅವಳು ಹೇಳ್ತಾಳೆ, ಚಿಕನ್ ಪೀಸಿಗೂ ಅಮೌಂಟ್ ಕೊಡಬೇಕು, ಇಲ್ಲಿ ಮಲ್ಕೊಳ್ಳೋದಕ್ಕೂ ಅಮೌಂಟ್ ಕೊಡಬೇಕು, ನಿನ್ ಕೈಲಿ ಆಗೋದಿಲ್ಲ. ಲೂಸಾ ಮಾತ್ ಮೇಲೆ ಅವಳಿಗೆ ನಂಬಿಕೆ ಇರಲ್ಲ. ಅವನು ಅಷ್ಟೊಂದು ಗಾಬರಿಯಾಗಿರೋದನ್ನ ನೋಡಿ ಆ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ಒಪ್ಕೋತಾಳೆ. ಅವಳು ಪೇಷಂಟ್ ರೂಮಲ್ಲಿ ಮಲ್ಕೊಳ್ಳೋದಕ್ಕೆ ತಯಾರಿ ಮಾಡ್ತಿರ್ತಾಳೆ. ಲೂಸಾ ಅವಳಿಗೆ ಥ್ಯಾಂಕ್ಸ್ ಹೇಳ್ತಾ ಕೇಳ್ತಾನೆ, ನೀನಿನ್ನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ, ನನ್ನನ್ನ ಕುರಿಮರಿ ಕಳ್ಳ ಅಂತ ತಿಳ್ಕೊಂಡಿದ್ಯಾ, ನಾನು ಅದನ್ನ ಬರೀ ಕಾಪಾಡ್ದೆ ಅಷ್ಟೇ. ಆಗ ಶೀಲಾನ್ ಆ ವೈನ್ ಬಾಟಲ್ ನ ತಗೊಂಡ್ ಬಂದು ಹೇಳ್ತಾಳೆ, ನೀನು ಈ ವೈನ್ ಬಾಟಲ್ ನ ಇಲ್ಲಿ ಹೋಗೋರ್ ಬರೋರ್ಗೆಲ್ಲ ಮಾರ್ತಿರೋದಕ್ಕೆ ನಿನ್ ಮೇಲೆ ಕೋಪ ಬರ್ತಿದೆ, ಅವ್ರ ಹತ್ರ ಅಮೌಂಟ್ ನ ಕಿತ್ಕೋತಾ ಇದ್ಯಾ. ಆಗ ಲೂಸಾ ಹೇಳ್ತಾನೆ, ನಾನು ವೈನನ್ನ ಸೇಲ್ ಮಾಡ್ತಿಲ್ಲ, ಸಿಟಿಲಿ ನಮ್ ಕಂಪ್ನಿ ಇದೆ, ಮೆಡಿಕಲ್ ಸರ್ವಿಸ್ ನ ಪ್ರೊವೈಡ್ ಮಾಡ್ತಿದ್ದೀನಿ. ಆದ್ರೆ ಶೀಲಾನ್ಗೆ ಅವ್ನು ಹೇಳೋದೆಲ್ಲ ಸುಳ್ಳು ಅಂತ ತಿಳ್ಕೊತಾಳೆ. ಅಲ್ಲಿದ್ದ ಒಂದು ಬಾಕ್ಸ್ ಕೆಳಗಡೆ ಬಿದ್ದೋಗುತ್ತೆ, ಅದರಲ್ಲಿ ಒಂದು ಫೋಟೋ ಇರುತ್ತೆ. ಶೀಲಾನ್ಗೆ ಆ ಫೋಟೋನ ತೋರಿಸ್ತಾನೆ. ಅದನ್ನ ಅವಳು ಅರ್ಧಾಗ್ತಾ ಹೇಳ್ತಾಳೆ, ನೀನಿಲ್ಲಿ ಗೆಸ್ಟು, ಇಲ್ಲಿನ ವಸ್ತುಗಳ ಮೇಲೆ ಕೈ ಹಾಕ್ಬೇಡ, ಬೆಳಿಗ್ಗೆಗೆ ನೀನು ಇಲ್ಲಿಂದ ಹೊರಟೋಗ್ಬೇಕು, ನಿನ್ ಕಾಲ್ಗೆ ಏಟಾಗಿದೆ, ನನ್ನಿಂದೆ ಬರ್ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಆಗುತ್ತೆ. ಅವನನ್ನ ಎಬ್ಬಿಸ್ಕೊಂಡು ಅವನ್ ಕಾರ್ ಇರೋ ಜಾಗಕ್ಕೆ ಕರ್ಕೊಂಡು ಹೋಗ್ತಾಳೆ. ಆದ್ರೆ ಅಲ್ಲಿ ಕಾರೇ ಇರಲ್ಲ, ಅದ್ರ ಮೇಲೆ ಮಣ್ಣೆಲ್ಲ ಬಿದ್ದೋಗಿರುತ್ತೆ, ರೋಡ್ ಕೂಡ ಬ್ಲಾಕ್ ಆಗಿರುತ್ತೆ. ಶೀಲಾನ್ಗೆ ಅವನ್ ಮಾತ್ ಮೇಲೆ ನಂಬಿಕೆನೆ ಬರಲ್ಲ. ನಿನ್ ನಾಟಕನ ನಿಲ್ಸು ಅಂತ ಹೇಳ್ತಾಳೆ. ಆಗ ಅವನು ಹೇಳ್ತಾನೆ, ನನ್ ಮಾತನ್ನ ನಂಬು, ನನ್ ಕಾರು ಇಲ್ಲೇ ಇತ್ತು, ಇಲ್ಲಿಂದ ಹೋಗೋದಕ್ಕೆ ಬೇರೆ ದಾರಿ ಇದ್ರೆ ಹೇಳು, ನಾನು ಹೋಗೋದು ತುಂಬಾನೇ ಇಂಪಾರ್ಟೆಂಟು, ನಿನ್ ಫೋನ್ ಕೊಡು, ನನ್ನ ಅಸಿಸ್ಟೆಂಟ್ಗೆ ಕಾಲ್ ಮಾಡ್ತೀನಿ, ಅವರು ನಿನ್ ಎಲ್ಲ ಅಮೌಂಟನ್ನು ಪೇ ಮಾಡ್ತಾರೆ. ಆಗ ಶೀಲಾನ್ ಹೇಳ್ತಾಳೆ, ಇಲ್ಲಿಂದ ಹೋಗೋದಕ್ಕೆ ಒಂದೇ ದಾರಿ ಇರೋದು, ನಿನ್ಗೆ ಹೇಳಿದ್ರೆ ಅರ್ಥ ಆಗಲ್ವಾ. ಆಗ ಅವನು ಹೇಳ್ತಾನೆ, ನಾನು ಇಲ್ಲಿಗೆ 1-2 ಸಾರಿ ಬಂದಿದ್ದೀನಿ, ನಿನ್ಗೆ ಆನ್ಶಿನ್ ಹಾಸ್ಪಿಟಲ್ ಗೊತ್ತಾ. ಆ ಹೆಸರನ್ನ ಕೇಳ್ತಿದ್ದಾಗೆ ಶೀಲಾನ್ ಅಲ್ಲೇ ನಿಂತ್ಕೋತಾಳೆ. ಆಗ ಲೂಸಾ ಹೇಳ್ತಾಳೆ, ನಾನಲ್ಲಿ ಕೆಲಸ ಮಾಡ್ತಿದ್ದೀನಿ, ಇವತ್ತು ಅಲ್ಲಿ ಇಂಪಾರ್ಟೆಂಟ್ ಮೀಟಿಂಗ್ ಇದೆ. ಆಗ ಶೀಲಾ ಕೇಳ್ತಾಳೆ, ನೀನಲ್ಲಿ ಡಾಕ್ಟರ್ ಆಗಿದ್ಯಾ. ಆಗ ಲೂಸಾ ಹೇಳ್ತಾನೆ, ಇಲ್ಲ. ಆಗ ಶೀಲಾನ್ ಹೇಳ್ತಾಳೆ, ಹಾಗಿದ್ರೆ ಇಂಪಾರ್ಟೆಂಟ್ ಮೀಟಿಂಗು ಎಲ್ಲಿಂದ ಬರುತ್ತೆ, ನಿನ್ ವೈನನ್ನ ಸೇಲ್ ಮಾಡೋದಕ್ಕೆ ಹಾಸ್ಪಿಟಲ್ ಹೆಸರು ಹೇಳ್ತಿದ್ಯಾ, ನಿನ್ನ ಹೆಸರು ಲೂಸಾ ಅಂತ ಇರೋದೇ ಸುಳ್ಳು ಅನ್ಸುತ್ತೆ. ಆಗ ಲೂಸಾ
ಹೇಳ್ತಾನೆ, ನನ್ನ ಬಗ್ಗೆ ನಿನ್ನ ಹತ್ರ ಹೇಳ್ಕೊಳ್ಳೋದು ಅಷ್ಟು ಇಂಪಾರ್ಟೆಂಟು ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಆನ್ಚಿನ್ ಹಾಸ್ಪಿಟಲ್ ನ ಪ್ರೆಸಿಡೆಂಟ್. ಅವನ್ ಮಾತ್ ಕೇಳಿ ನಗ್ತಾ ಶೀಲಾನ ನಿನ್ ಸುಳ್ಳು ಕಥೆನ ನಿಲ್ಸು ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ. ಈಗ ನಾವು ಆನ್ಚಿನ್ ಹಾಸ್ಪಿಟಲ್ ನ ನೋಡ್ತೀವಿ. ಎಲ್ರು ಮೀಟಿಂಗ್ ಬಂದಿರ್ತಾರೆ. ಚೀಫ್ ಡಾಕ್ಟರ್, ವೈಸ್ ಪ್ರೆಸಿಡೆಂಟ್, ಎಲ್ರಿಗಿಂತ ದೊಡ್ಡ ಪೋಸ್ಟ್ ಅಲ್ಲಿ ಇರೋರು ಮಿಸ್ಟರ್ ಶೂ, ಇನ್ನೊಬ್ರು ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಗಾವ್. ಎಲ್ರು ಕೂಡ ಲೂಸಾ ಬರೋದನ್ನೇ ಕಾಯ್ತಾ ಇರ್ತಾರೆ. ಇವತ್ತು ಹಾಸ್ಪಿಟಲ್ ನ ಡಾಕ್ಯುಮೆಂಟರಿ ಪ್ರಿಪೇರ್ ಮಾಡೋದ್ರ ಬಗ್ಗೆ ಡಿಸ್ಕಸ್ ನಡೀತಾ ಇರುತ್ತೆ. ತುಂಬಾ ಸಮಯ ಕಾಯ್ತಾರೆ, ಆದ್ರೂ ಕೂಡ ಲೂಸಾ ಇನ್ನು ಬಂದಿರೋದಿಲ್ಲ. ಅವನ ಅಸಿಸ್ಟೆಂಟ್ ಲೂಸಾನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂತ ಫೋನ್ ಮಾಡೋದಕ್ಕೆ ಅಂತ ಬರ್ತಾನೆ. ಮತ್ತೊಂದ್ ಕಡೆ ಲೂಸಾ ಫೋನಿಗೆ ನೆಟ್ವರ್ಕ್ ಸಿಗ್ತಿರಲ್ಲ. ಲೂಸಾ ಅಸಿಸ್ಟೆಂಟ್ ವಾಪಸ್ ಬಂದು ಮಿಸ್ಟರ್ ಶೂಗೆ ಹೇಳ್ತಾನೆ. ಆಗೋರು ಎಲ್ರಿಗೂ ಅವ್ರವ್ರ ಕೆಲ್ಸಕ್ಕೆ ಹೋಗೋದಕ್ಕೆ ಹೇಳ್ತಾರೆ. ಮತ್ತೊಂದ್ ಕಡೆ ಲೂಸಾ ಶೀಲಾ ಹಿಂದೆಯಿಂದಲೇ ಬರ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಅವರಿಗೆ ಇಂಜಿನಿಯರ್ ಸಿಗ್ತಾರೆ. ಅವರು ಹೇಳ್ತಾರೆ ಟವರ್ನ ಸರಿ ಮಾಡಿ ಇಲ್ಲಿಂದ ಹೋಗೋದಕ್ಕೆ ರೋಡ್ನ ಕ್ಲಿಯರ್ ಮಾಡೋದಕ್ಕೆ 3 ದಿವಸ ಆಗುತ್ತೆ ಅಂತ. ಇದರಿಂದ ಲೂಸಾ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾನೆ. ಶೀಲಾನ್ ಅವನ ಹತ್ರ ಇದ್ದ ಫೋನನ್ನ ಕಿತ್ಕೊಂಡು ಇಲ್ಲಿಂದ ಹೋಗೋದಕ್ಕೆ ಹೇಳ್ತಾಳೆ. ಆದ್ರೆ ಲೂಸಾ ಅವಳಿಂದಲೇ ಬರ್ತಾ ಕ್ಲಿನಿಕ್ ಬರ್ತಾನೆ. ಎಲ್ರಿಗೂ ಹೇಳ್ತಾನೆ ನಾನು ಆನ್ಚಿನ್ ಹಾಸ್ಪಿಟಲ್ ನ ಪ್ರೆಸಿಡೆಂಟ್. ಅದರಿಂದ ಅವಳಿಗೆ ತುಂಬಾನೇ ಕೋಪ ಬರುತ್ತೆ. ಅಲ್ಲೇ ಇದ್ದ ಒಂದು ಪೊರ್ಕೆನ ತಗೊಂಡು ಅವನಿಗೆ ಹೊಡೆಯದಿಕ್ ಹೋಗ್ತಾಳೆ. ಅವನಿಗೆ ಬೈತಾ ಹೇಳ್ತಾಳೆ, ಇಲ್ಲಿ ಹೋಗೋರ್ ಬರೋರ್ ಹತ್ರ ಅಮೌಂಟ್ ನ ಕಿತ್ಕೋತಾ ಇದೀಯ, ಅದು ಅಲ್ದಲೆ ಸುಳ್ಳು ಬೇರೆ ಹೇಳ್ತೀಯ, ನಿನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಅಷ್ಟರಲ್ಲಿ ಅಲ್ಲಿಗೆ ಒಬ್ಬ ವಯಸ್ಸಾದ ಅಜ್ಜಿ ಬರ್ತಾರೆ. ಆ ವಯಸ್ಸಾದ ಅಜ್ಜಿ ವೈನ್ ಸೇಲರ್ ನ ನೋಡಿರ್ತಾರೆ. ಆಗ ಶಿಲಾನ್ ಹೇಳ್ತಾಳೆ, ಇವನನ್ನ ನೋಡಿ ಆ ವೈನನ್ನ ಸೇಲ್ ಮಾಡಿದ್ದು ಇವನೇನಾ ಅಂತ ಗುರ್ತಿಡಿರಿ ಅಂತ. ಆ ಅಜ್ಜಿ ಲೂಸಾ ಹತ್ರ ಬರ್ತಾರೆ. ಅವನನ್ನ ನೋಡ್ತಾ ನೋಡ್ತಾ ನಗ್ತಾ ಹೇಳ್ತಾರೆ, ಆ ವೈನನ್ನ ಸೇಲ್ ಮಾಡಿದವನು ಕೂಡ ಇವನ್ ತರನೇ ಕಾಣಿಸ್ತಾ ಇದ್ದ. ಅವ್ರ ಮಾತು ಕೇಳಿ ಶೀಲಾನ್ಗೆ ತುಂಬಾನೇ ಕೋಪ ಬರುತ್ತೆ. ಇಲ್ಲಿಗೆ ಪಾರ್ಟ್ 1 ಕಂಪ್ಲೀಟ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಸ್ಟ್ ಟೈಮ್ ನಾನು ವಿಡಿಯೋಸ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.